ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಮತ್ತು ಅವ್ರನ್ನ ನೇಮಕ ಮಾಡಲಿಕ್ಕೆ ಸರ್ಕಾರದ ಗಮನಕ್ಕೆ ಬಂದಿದೆ ಅಂತೇಳಿ ಕೇಳಿದ್ದೆ. ಉತ್ತರ ಒದಗಿಸಿದ್ದಾರೆ. ಅವರು ಬಹುತೇಕ 2015 ಇಸ್ವಿಯಲ್ಲಿ ಏನು ಅಲ್ಲಿವರೆಗೆ ಇರತಕ್ಕಂಥ ವರದಿಯನ್ನು ಉತ್ತರದಲ್ಲಿ ಕೊಟ್ಟಂಗೆ ಕಾಣಿಸುತ್ತೆ. ನಮ್ಮ ವಿಚಾರ ಏನಿದೆ, ಯಾವ ಸರ್ಕಾರ ಏನು ಈಗ 2015 ಇಸ್ವಿಲಿಂದ ನಿರ್ಬಂಧ ಹೇರಿದೆ, ಯಾವುದೇ ಶಿಕ್ಷಕರನ್ನು ನೇಮಕ ಮಾಡಬೇಡ್ದು ಅನ್ನೋ ವಿಚಾರದಲ್ಲಿ ಆ ರೀತಿಯಾಗಿ ಅಲ್ಲಿರ್ತಕ್ಕಂಥ ಭಾಳಷ್ಟು ಶಿಕ್ಷಣ ಸಂಸ್ಥೆಗಳು, ಅದರಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಯಾವ ಶಿಕ್ಷಣ ಸಂಸ್ಥೆಗಳು ಆ ಭಾಗದ ಎಲ್ಲ ಮಠಾಧೀಶರು ಮತ್ತು ಅನೇಕ ಖಾಸಗಿ ಸಂಸ್ಥೆಯವರು ಏನು ಪ್ರಾರಂಭ ಮಾಡಿದಂಥ ಶಿಕ್ಷಣ ಸಂಸ್ಥೆ ಇವತ್ತು ಭಾಳಷ್ಟು ತೊಂದರೆಗಳಿದ್ದಾವೆ. ಮತ್ತು ಅವನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ಇವರು ಸನ್ಮಾನ್ಯ ಸರ್ಕಾರ ಇದ್ರ ಬಗ್ಗೆ ಯೋಗ್ಯ ಕ್ರಮ ತೆಗೆದುಕೊಳ್ಬೇಕು. ನಾ 2015 ಪ್ರಶ್ನೆ ಬಗ್ಗೆ ಕೇಳಿಲ್ಲ ನಾನು. ಇವತ್ತು ಅವರು ಸರ್ಕಾರ ಯಾವಾಗ ಈ 2015 ವರ್ಷದಲ್ಲಿ ನಿರ್ಬಂಧ ಹೇರಿದಂಥ ಆದೇಶವನ್ನು ಮತ್ತೆ ಸಡಲ್ ಮಾಡ್ತಾರೋ ಇಲ್ಲೋ, ಯಾವಾಗ ಮಾಡ್ತಾರೆ ಅದು ಉತ್ತರ ನಮ್ಗೆ ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ನೀಡಿದ್ದೀವಿ. ಮಾನ್ಯ ಸದಸ್ಯರು ಸ್ವಲ್ಪ ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದೆ. ಯಾಕಂದರೆ 2015ವರೆಗೆ ಇರುವಂಥದ್ದನ್ನು ಸಡ್ಲಿಗೊಳಿಸಿದೆ. 2015ವರೆಗೆ ಏನು ಖಾಲಿ ಹುದ್ದೆಗಳಿತ್ತಲ್ಲ ಅದನ್ನು ಸಡ್ಲಿಗೊಳಿಸಿದ್ದೇವೆ. ತಾವು ಏನು ಕೇಳ್ತಾ ಇದ್ದೀರಿ, ಮುಂದೆ ಅದರ ನಂತರ ನಾನು ಓದ್ತೀನಿ ಒಂದು ನಿಮಿಷ ತಮಗೆ. ಅಲ್ಲ, ಇಲ್ಲಿ ನಾನು ಓದಿನ್ರಿ. ಹಾಂ, ಈಗ ಅದನ್ನ ಯಾವ ದಿನಾಂಕದಿಂದ ಆರ್ಥಿಕ ಮಿತಿಯನ್ನು ಸಡ್ಲಿಗೊಳಿಸಿ 2015ವರೆಗೆ ಇದ್ದಂಥ ಇದನ್ನು ಸಡ್ಲಿಗೊಳಿಸಿ ಅದನ್ನು ಯಾವ ತಾರೀಕಿನಿಂದ 31/12/2015ವರೆಗೆ ಖಾಸಗಿ ಅನುದಾನಿತ ಪ್ರೌಢಶಾಲೆ ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರ ಕಾರಣಗಳಿಂದ ತೆರವಾದಂಥ ವಿವಿಧ ಬೋಧಕ ಹುದ್ದೆಗಳಿಗೆ ಸರ್ಕಾರವು ಆರ್ಥಿಕ ಮಿತಿಯನ್ನು ಸಡಿಲಿಸಿ ನಿಗದಿತ ಕಾರ್ಯಭಾರ ಅರ್ಹ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋ ಅವಕಾಶ ಕಲ್ಪಿಸಿದೆ. 2015ವರೆಗೆ ಏನಿತ್ತಲ್ಲ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ವರೆಗೆ ಅದು ಅಲ್ಲಿವರೆಗೆ 2015 ನಂತರ 15 ಅದನ್ನ ಹೇಳಿಕೆ ಅದನ್ನು 2015 ನಂತರ ಯಾವಾಗ ಸೆಟಲ್ ಮಾಡಿರಿ? ಸನ್ಮಾನ್ಯ 2015ವರೆಗೆ ಕೊಟ್ಟಿದೆ ಸನ್ಮಾನ್ಯ ಅಧ್ಯಕ್ಷರೇ. ಅದು ಎಲ್ಲರಿಗೂ ಗುರ್ತೈತಿ. ಈಗ ತದನಂತರದ ಅವ್ರು ಕೇಳ್ತಾ ಇದ್ದಾರೆ. ನಾನು ಮತ್ತು ಪ್ರೌಢ ಶಿಕ್ಷಣ ಸಚಿವರ ಪರವಾಗಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತು ಸಹ ಮಾನ್ಯ ಸದಸ್ಯರ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾ ಅದನ್ನು ಉತ್ತರವನ್ನು ಒದಗಿಸ್ತಾರೆ. ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಭಾಳ ಮುಖ್ಯವಾದಂಥ ಸಮಸ್ಯೆಗಳು. ಅದರಲ್ಲಿ ವಿಶೇಷವಾಗಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಇವೆಲ್ಲ ಭಾಳ ನಮ್ಮೆಲ್ಲ ಶಾಲೆಗಳು ಕಳೆದ ಈಗ 2010 ಕಳೆದ 8 ವರ್ಷದಿಂದ ಯಾವುದೇ ಯಾರು ನಿವೃತ್ತಿ ಆಗಿರ್ತಾರೆ, ಮರಣ ಹೊಂದಿರ್ತಾರೆ, ಯಾವುದೇ ಹುದ್ದೆಗಳನ್ನು ನಾವು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ನಡೆಸಬೇಕು? ನಾವು ಅಲ್ಲಿರ್ತಕ್ಕಂಥ ತೊಂದರೆ ಯಾವ ರೀತಿಯಾಗಿರ್ತೈತಿ ಅದನ್ನು ಎಲ್ಲ ಸರ್ಕಾರ ಅದ್ರ ಬಗ್ಗೆ ವಿಚಾರ ಮಾಡಬೇಕಲ್ಲ. ಒಂದು ಕಡೆ ಸಾಕಷ್ಟು ಸರ್ಕಾರ ಈ ಶಿಕ್ಷಣದ ಬಗ್ಗೆ ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಎಲ್ಲ ವಿಚಾರಗಳನ್ನು ಹೇಳ್ತೀರಿ. ಇವತ್ತು ಬಹುತೇಕ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಒಂದು ವೇಳೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಮಠಾಧೀಶರು ಮತ್ತು ಉಳಿದಂಥ ನಮ್ಮ ಎಲ್ಲ ಅವ್ರ ಸಂಸ್ಥೆನೂ ಇದೆ. BLD ಸಂಸ್ಥೆ ಆಗಲಿ, ಬಸವೇಶ್ವರ ಸಂಸ್ಥೆ ಆಗಲಿ, KLS ಸಂಸ್ಥೆ ಆಗಲಿ, ಇವೆಲ್ಲ ಸಂಸ್ಥೆಗಳು ಅವತ್ತು ಶಿಕ್ಷಣ ರಂಗದಲ್ಲಿ ಪ್ರವೇಶ ಮಾಡಲಿಲ್ಲ ಅಂದ್ರೆ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಿದ್ವಿ. ಅವಾಗ ಸರ್ಕಾರ ನಮಗೆ ಅಷ್ಟು ರೀತಿಯಿಂದ ಸಹಾಯ ಸಹಕಾರ ನೀಡಿದ್ದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಬಂದವು, ಎಲ್ಲ ಬಂದವು. ಇವು ನೂರಾರು ವರ್ಷದ ಇತಿಹಾಸದ ಸಂಸ್ಥೆಗಳದಾವು. ಆ ಸಂಸ್ಥೆಗಳನ್ನು ನಾವು ಅವನ್ನ ಮುಂದುವರಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಲ್ಲ. ಯಾವ ಕಾರಣಕ್ಕೆ ಇದರಲ್ಲಿ ಇನ್ನೊಂದು ನಾನು ಸನ್ಮಾನ್ಯ ಈ ಸರ್ಕಾರದ ಗಮನಕ್ಕೆ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ 250 ಏನು ಹುದ್ದೆಗಳ ಖಾಲಿ ಅದಾವೆ, ಅದರ ಜೊತೆ ನಮ್ಮ ಬ್ಯಾಕ್ಲಾಗನ್ನು ತುಂಬತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ ನಾವು. ಇಂಥ ಎಲ್ಲ ಸಂದರ್ಭ ಇದ್ದಾಗ ಅವನ್ನೆಲ್ಲ ಸೆಟಲ್ ಮಾಡಿದ್ರೆ ಆ ಭಾಗದ ಜನರಿಗೆ ಅನುಕೂಲ ಆಗ್ತೈತೆ ಅನ್ನೋ ಮಾತನ್ನು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೆ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಉಪಸಭಾಧಿಪತಿಗಳೇ, ಮಾನ್ಯ ಶಾಸಕರು ಹೇಳಿದಂಗೆ ಈ ವಿಶೇಷವಾಗಿ
ಉತ್ತರ ಕರ್ನಾಟಕದಲ್ಲಿ ಮತ್ತು ಅದರಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರನೂ ಕೂಡ ತಮ್ಗೆ ಗೊತ್ತಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಲ್ಲಿ ಬರೀ KLE ಸಂಸ್ಥೆ, BLD ಸಂಸ್ಥೆ, ಬಸವೇಶ್ವರ ವಿದ್ಯಾವರ್ಧಕ ಸಂಘ ಈ ಸಂಸ್ಥೆಗಳನ್ನು ಹೊರತುಪಡಿಸಿನೂ ಕೂಡ ಪ್ರತಿಯೊಂದು ಗ್ರಾಮದಲ್ಲಿನೂ ಕೂಡ ಶಾಲೆಗಳನ್ನ, ಪ್ರಾಥಮಿಕ ಶಾಲೆಗಳನ್ನ, ಹೈಸ್ಕೂಲ್ಗಳನ್ನ ತೆಗೆದುಕೊಂಡು ಶಿಕ್ಷಣ ಒದಗಿಸಿದೆ. ಯಾಕಂದರೆ ಈ ಕಡೆ ಹಳೆ ಮೈಸೂರಲ್ಲಿ ಮೈಸೂರು ಮಹಾರಾಜರು ಆ ಒಂದು ಕೆಲಸವನ್ನು ಮಾಡಿದರು. ಹೀಗಾಗಿ ಅಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡಿದ್ದಾರೆ. ಅದನ್ನು ಅವ್ರು ಹೇಳುವಂಥದ್ದು ಸರಿ ಇದೆ. ಈಗ 15ರವರೆಗೆ ಇದನ್ನು ಆರ್ಥಿಕ ಮಿತಿಯನ್ನು ಸಡಿಲಗೊಳಿಸಿ ಅವನು ತುಂಬಿಕೊಳ್ಳಿಕ್ಕೆ ಅವಕಾಶ ಇದೆ. ತದನಂತರದ ಏನು 15ರಿಂದ ಇಲ್ಲಿ 23ವರೆಗೆ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಗೌರವಾಂತ ಸಚಿವರು ಏನಿದ್ದಾರೆ ಅವರ ಸಚಿವರ ಜೊತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತೊಂದು ದಿವಸ ಆರ್ಥಿಕ ಇಲಾಖೆಯೂ ಕೂಡ ಇದಕ್ಕೆ ಸಮ್ಮತ ನೀಡಬೇಕಾಗ್ತದೆ. ಆದರೆ ಒಂದು ಮಾನ್ಯ ಸದಸ್ಯರು ಹೇಳುವಂಥದ್ದು ಭಾಳ ಅತ್ಯಂತ ಸೂಕ್ತವಾಗಿದೆ. ಅಲ್ಲಿ ಸರ್ಕಾರ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಸರ್ಕಾರ ಇದ್ದ ಹಾಗೇನೆ ಸರ್ಕಾರ ಬೇರೆ ಸ್ಯಾಲರಿ ಗಂಟೆ ಅಷ್ಟೇ ಕೊಡ್ತದೆ. ಅಲ್ಲಿ ಸ್ಯಾಲರಿ ಗಂಟೆಗಿಂತ ಜಾಸ್ತಿ ನಾವೇನು ಕೊಡೋದಿಲ್ಲ ಅವರಿಗೆ. ಈಗ ಅಲ್ಲೆಲ್ಲ ಬಿಲ್ಡಿಂಗ್ಸು ಅವ್ರದ್ದೇ ಇರ್ತದೆ, ಮತ್ತೊಂದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅವ್ರದ್ದೇ ಇರ್ತದೆ, ಎಲ್ಲನೂ ಕೂಡ ಇದು ಮಾಡ್ತಾರೆ. ಡೆವಲಪ್ಮೆಂಟು ಕೂಡ ಅವರೇ ಮಾಡ್ತಾರೆ, ರಿಪೇರಿ ಕೂಡ ಅವರೇ ಮಾಡ್ತಾರೆ. ಕೇವಲ ಸ್ಯಾಲರಿ ಗ್ರಾಂಟ್ ಕೊಡುವಂಥದ್ದು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರದ ಶಿಕ್ಷಣ ಸಂಸ್ಥೆಗಳು ಯಾವುದೇ ಭೇದವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಇದನ್ನು ವಿಚಾರ ಇಟ್ಕೊಂಡು ನಾನು ಕೂಡ ಅದು ಸಚಿವರಿಗೆ ಜೊತೆ ಇದನ್ನು ಅವ್ರ ಮಾನ್ಯ ಶಾಸಕರು, ನಾನು ಕೂಡ ಸಚಿವನಾಗಿ ಪಾಲ್ಗೊಳ್ತೇನೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದಕ್ಕೆ ಏನು ಸೂಕ್ತವಾದಂಥ ಪರಿಹಾರ ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲಿದ್ದಾರೆ ಸರ್. ನಾನು ಕೂಡ ವಿನಂತಿ ಮಾಡ್ಕೊತೀನಿ, ನನ್ನ ಕಡೆಯಿಂದನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಕಳೆದ 8 ವರ್ಷಗಳಿಂದ ಯಾವುದೇ ಪೋಸ್ಟ್ಗಳನ್ನು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗಳಲ್ಲಿ ತುಂಬಿಲ್ಲ. ಅದರಿಂದ ನಮ್ಮ ಮೇಲೂ ಪದೇ ಪದೇ ಒತ್ತಡ ತರ್ತಾ ಇದ್ದಾರೆ. ಅದಕ್ಕಾಗಿ ಕಳೆದ 8 ವರ್ಷದಿಂದ ಇಲ್ಲಿವರೆಗೆ ಮಕ್ಕಳ ಶಿಕ್ಷಣಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಆದಷ್ಟು ಬೇಗನೆ ತಾವು ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಸೇರಿ ಇದನ್ನೊಂದು ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾವು ರಿಪ್ಲೈ ಮಾಡ್ಬೇಕಾದ್ರೆ ಈ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ವಿಚಾರದಲ್ಲಿ ನಮ್ಮ ಮ್ಯಾನಿಫೆಸ್ಟೋಲ್ಲಿ ನಾವು ಒಂದು ಭಾಳ ಪ್ರಮುಖವಾದಂಥ ವಿಚಾರ ತಂದಿದ್ದೀವಿ. ಏನದು ಅಂತಂದರೆ ಈ ನವೋದಯ ಮಾದರಿ, ಈ ಕರ್ನಾಟಕ ಪಬ್ಲಿಕ್ ಸ್ಕೂಲು, ಈ CBSE, ICSE ಸ್ಟ್ಯಾಂಡರ್ಡಲ್ಲಿ ಪ್ರತಿ ಪಂಚಾಯತಿಗೆ, ಹೋಬಳಿ ಎಲ್ಲ ತಾಲೂಕಲ್ಲ, 2-3 ಪಂಚಾಯತಿಗೆ ಸೇರಿಸಿ ಒಂದೊಂದು ಶಾಲೆ ಮಾಡಬೇಕು ಅನ್ನೋದು ಒಂದು ನಮ್ಮಲ್ಲಿ ಒಂದು ನಮ್ಮ ಪ್ರಣಾಳಿಕೆಯಲ್ಲಿದೆ. ಸೊ ನೀವು ಟೀಚರ್ಸ್ನ ಫಿಲ್ಅಪ್ ಮಾಡೋ ವಿಚಾರದಲ್ಲಿ ತಾವು ಪ್ರಸ್ತಾವನೆ ಮಾಡ್ತಾ ಇದ್ದೀರಿ. ಅದನ್ನ ಕೇಳಿದ್ದಾರೆ ಅವರು GS ಪಾಟೀಲ್ ಸರ್. ಇದು ಎಕ್ಸಿಸ್ಟಿಂಗ್ ಸ್ಕೂಲ್ಸ್ಗೆ ಅಲ್ಲಲ್ಲ, ಅದನ್ನೇ ನಾವು ಅದಕ್ಕೆ ಏನು ಮಾಡಬೇಕು ಅಂತಿದ್ದೀವಿ ಅಂತಂದರೆ, ಆ ಎಕ್ಸಿಸ್ಟಿಂಗ್ ಸ್ಕೂಲ್ನ ಸುಮ್ಮನೆ ಆ ಲೆವೆಲ್, ಈಗ ನೀವು ನಮ್ಮ ಮಕ್ಕಳೆಲ್ಲ ಗ್ಲೋಬಲ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು. ನಮ್ಮ ಮಕ್ಕಳನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡೋಷ್ಟು ಸ್ಟ್ರೆಂತ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾವು ಒಂದು ಹೊಸ ರೂಪನೇ ಕೊಡಬೇಕು ಅನ್ನೋದು ನಮಗೆ ಚಿಂತನೆ ಇದೆ. ಪ್ರತಿಯೊಬ್ಬ ಇನ್ಸ್ಟಿಟ್ಯೂಷನ್ ಅವರು ಒಂದೊಂದು ಸ್ಕೂಲ್ನ ಅವರು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ನಾನೀಗಾಗಲೇ ಅದಕ್ಕೊಂದು ಸ್ಟೇಟ್ ಲೆವೆಲಲ್ಲಿ ಒಂದು ಕಮಿಟಿ ಮಾಡಿ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಟೀಚರ್ ಫಿಲ್ಅಪ್ ಮಾಡೋದ್ರ ಜೊತೆಗೆ ಬೇರೆ ಬೆಂಗಳೂರಲ್ಲಿರುವಂಥ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಯವರು ಒಂದೊಂದು ಸ್ಕೂಲ್ನ ಅವರು ಅಡಾಪ್ಟ್ ಮಾಡ್ಕೋಬೇಕು. ಟೀಚರು ಕೊಡಬೇಕು, ಮ್ಯಾನ್ ಪವರು ಕೊಡಬೇಕು, ಮತ್ತು CSR ಅಲ್ಲಿ ಒಂದು ಫೆಸಿಲಿಟಿ ಮಾಡಬೇಕು. ಆ ರೀತಿ ಒಂದು ಕಾನ್ಸೆಪ್ಟನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ವಿಲ್ ಸಾರ್ಟ್ ಇಟ್ ಔಟ್. ಇದು ಇಡೀ ಸ್ಟೇಟೇ ನಾವು ನಾನು ಆಗಲೇ ನಮ್ಮ ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರಿಗೆ ನಮ್ಮ ಐಡಿಯಾನ ಕೊಟ್ಟಿದ್ದೀನಿ ಅವ್ರಿಗೆ. ನಿಮ್ಮ ಸಹಾಯಕ್ಕೆ ಬರ್ತೇನೆ. ಅದು ಉಪಮುಖ್ಯಮಂತ್ರಿಗಳೇ, ಅವ್ರ ಪ್ರಶ್ನೆ ಬೇರೆ ಇದೆ. ಇಲ್ಲಿ ಏನು ಏಡೆಡ್ ಇನ್ಸ್ಟಿಟ್ಯೂಷನ್ಸ್, ಅನುದಾನಿತ ಶಿಕ್ಷಣ ಸಂಸ್ಥೆಗಳಿದಲ್ಲ, ಅಲ್ಲಿ ಆ ಪೋಸ್ಟ್ಗಳನ್ನು ತುಂಬಿಕೊಳ್ಳೋಕ್ಕೆ ಅವಕಾಶ ಇಲ್ಲ. 2015ರವರೆಗೆ ಆರ್ಥಿಕ ಮಿತಿಯನ್ನು ಹೇರಿದ್ರು, ಅದನ್ನು ಸಡಿಲಗೊಳಿಸಲಾಗಿದೆ. ಆದರೆ ಪ್ರಶ್ನೆ ಏನು ಬರ್ತದೆ, ಇಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ನಾವು ಸರ್ಕಾರ ನಾವೇನು ಕೊಡ್ತೀವಲ್ಲ ಅದಕ್ಕೆ ಕೇವಲ ಸ್ಯಾಲ್ರಿ ಗ್ರಾಂಟ್ ಮಾತ್ರ. ಅಲ್ಲಿ ತಾವೇನು CSR ಹೇಳ್ತಿಲ್ಲ, ಬಿಲ್ಡಿಂಗು, ರಿಪೇರು, ಮತ್ತೊಂದು ಏನೋ ಇದೆಲ್ಲ, ಅಥವಾ ಯಾವುದಾದ್ರೂ ಶಿಕ್ಷಕರು ಇದ್ದಿದ್ರೆ ಅದನ್ನು ಸ್ಯಾಲ್ರಿನೂ ಕೂಡ ಆ ಸಂಸ್ಥೆಗಳೇ ಕೊಡ್ತವೆ, ಎಲ್ಲೋ ಮಾಡಿಕೊಂಡು ಯಾರೋ ಡೋನರ್ಸು ಅಂತ. ಮತ್ತು ಇದು ಕೇವಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲ. ಇವತ್ತು BLD, KLE, HKE ಇವೆಲ್ಲ ಬಿಟ್ಬಿಡಿ, ಪ್ರತಿ ಗ್ರಾಮದಲ್ಲಿ ಅಲ್ಲಿ ಏನಾಗಿದೆ, ಮೈಸೂರು ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರು, ಸ್ಕೂಲ್ಸು, ಹೈಸ್ಕೂಲ್ಸು ಎಲ್ಲ ಇಲ್ಲಿ. ಅಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ ಒಂದು 100 ವರ್ಷ ಇತಿಹಾಸ ಇದೆ ಇದಕ್ಕೆ. 120 ವರ್ಷವರೆಗೂ ಇತಿಹಾಸ ಇದೆ. ಅಲ್ಲಿ ಆ ಊರಲ್ಲಿ, ಗ್ರಾಮದಲ್ಲಿ
ಒಂದು ಪ್ರಾಥಮಿಕ ಶಾಲೆನೋ ಹೈಸ್ಕೂಲು ಜೂನಿಯರ್ ಕಾಲೇಜು ಡಿಗ್ರಿ ಕಾಲೇಜ್ ಮಾಡಿದ್ದಾವೆ. ಅವರು ಮಾಡಿದ್ದಾರೆ ಅವರೆಲ್ಲ. ಅವಕ್ಕೇನಾಗಿದೆ ಈಗ ಈ ಅನುದಾನ ನಾವು ತೆಗೆದು ಇದನ್ನು ಈ ಪೋಸ್ಟ್ ಫಿಲಪ್ ಮಾಡ್ಕೊಳ್ಳಿಕ್ಕೆ ನಾವು ಭಾಳ ತೊಂದರೆದಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ ಅವರು. ನಾವು ಇದನ್ನು ಈ ಅನುದಾನಿತ ಮತ್ತು ಸರ್ಕಾರಿ ಇದ್ರಾಗ ಭಾಳ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರೋದಲ್ಲ. ಅನುದಾನಿತರು ಸರ್ಕಾರಿ ಶಾಲೆಗಳಿದ್ದಂಗೆ ಅವು. ನಾವು ಸ್ಯಾಲ್ರಿ ಗ್ರಾಂಟರ್ ಮಾತ್ರ ಕೊಡ್ತೀವಿ, ಹೀಗಾಗಿ ಸ್ಯಾಲ್ರಿ ಗ್ರಾಂಟ್ ಮಾತ್ರ ಕೊಡ್ತಾ ಇದೀವಿ, ಮತ್ತೇನು ಕೊಡ್ತಾ ಇಲ್ಲ ಅವ್ರಿಗೆ ನಾವು. ಹೀಗಾಗಿ ಅದನ್ನು ನಾವು ದಯವಿಟ್ಟು ಭಾಳ ತಾವು ಮತ್ತು ಮುಖ್ಯಮಂತ್ರಿಗಳು ಮಾನ್ಯ ಏನು ಉಪಸಭಾಪತಿಗಳು ಕೂಡ ಹೇಳಿದರು, ಮಾನ್ಯ ಶಾಸಕರು ಕೂಡ ಹೇಳಿದರು, ನಾನು ಕೂಡ ಹೇಳ್ತೀನಿ ನಮಗೆ ಡಿಫ್ರೆನ್ಷಿಯೇಟ್ ಮಾಡಬಾರ್ದು ಅದನ್ನು ಸರ್ಕಾರ ಮತ್ತು ಅನುದಾನಿತ ಎರಡೂ ಒಂದೇ ಇದ್ದಾಗೆ. ನಾವು ಸರ್ಕಾರಿ ಶಾಲೆಗಳು ಕಟ್ಟಡಕ್ಕೂ ದುಡ್ಡು ಕೊಡ್ತೀವಿ, ಮತ್ತೊಂದು ದುಡ್ಡು ಕೊಡ್ತೀವಿ, ಇಲ್ಲ ಅದನ್ನು ಕೂಡ ನಾವು ಕೊಡೋದಿಲ್ಲ. ರಿಪೇರಿನೂ ಅವರೇ ಮಾಡ್ಕೋಬೇಕು, ಯಾರೊಬ್ಬ ಪ್ಯೂನ್ ಇಲ್ಲಂದ್ರೆ ಅವರೇ ಮಾಡಬೇಕು, ಒಬ್ಬ ಯಾರೋ ಟೀಚರ್ ಇದ್ರು ಅವರೇ ಮಾಡಬೇಕು, ಅವ್ರ ಮೇಲೆ ಬೇರೆ ಏನು ಇನ್ಕಮ್ ಇರೋದಿಲ್ಲ ಅಲ್ಲಿ. ಕಳೆದ 20 ವರ್ಷದಿಂದ ಅದಕ್ಕೆ ಉಪಮುಖ್ಯಮಂತ್ರಿಗಳು ನಾವು ನಿಮ್ಗೆ ಸಹಾಯಕ್ಕೆ ಬರ್ತೀವಿ, ನಿಮ್ಗೆಲ್ಲನೂ ಕೂಡ ತಿಳಿಸ್ಕೊಡ್ತೀವಿ. ಒಂದ್ಸಲ ಇದಕ್ಕೆ ಒಂದು ಮೀಟಿಂಗ್ ಮಾಡಕತ್ರಿ, ಅದೇ ಹೊರಟಿಯವರು ಇದ್ದಾರೆ, ಎಚ್ ಕೆ ಪಾಟೀಲ್ ಇರ್ತಾರೆ, ನಾವು ಇರ್ತೀವಿ, ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡಿ ಎಲ್ಲರಿಗೂ ಮಾತಾಡಿಕೊಂಡು ಇದನ್ನ ಒಂದು ಹೋಲಿಸ್ಟಿಕ್ ವ್ಯೂ ನಾವು ತಗೋಬೇಕಾಗಿದೆ. ಇದರಲ್ಲಿ ಆ ದಿಶೆಯಲ್ಲಿ ನೆರವಿಗೆ ಬರಬೇಕು. ಅಧ್ಯಕ್ಷರೇ ಯಾಕಂದ್ರೆ ಹುದ್ದೆಗಳ ಖಾಲಿ ಆದ್ಮೇಲೆ ಹಂಗೆ ಬಿಡಕ್ ಬರಂಗಿಲ್ಲ, ನಾವು ಬೇರೆ ಟೆಂಪ್ರರಿಯರ್ ನೇಮಕ ಮಾಡಲೇಬೇಕು. ಅದನ್ನೆಲ್ಲ ಸಂಸ್ಥೆಯವ್ರ ಮೇಲೆ ಭಾರ, ಅದು ಅಧ್ಯಕ್ಷರೇ ಸಂಸ್ಥೆಯವ್ರ ಮೇಲೆ ಭಾರ ಅಂತಂದ್ರೆ ಮತ್ತೆ ನಾವು ಬೇರೆ ರೀತಿಯಿಂದ ನಾಳೆ ಮಕ್ಕಳು ಬಂದಾಗ ಡೊನೇಷನ್ ತೊಗೊಳೋದು, ಅದನ್ನು ತೊಗೊಳೋದು, ಮಕ್ಕಳದ ಅವ್ರ ಮೇಲೆ ತಕ್ಕಂಥ ಒಂದು ವ್ಯವಸ್ಥೆ ಈ ಸಂಸ್ಥೆಗಳು ಮಾಡಬೇಕಾಗತ್ತೆ. ಇದು ಭಾಳ ಗಂಭೀರವಾದಂಥ ಪ್ರಶ್ನೆ ಇದೆ. ಅದಕ್ಕೆ ದಯಮಾಡಿ ಇದನ್ನ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಮೊನ್ನೆ ಶಿಕ್ಷಣ ಸಚಿವರು ಬಂದಿದ್ದಾರೆ, ಈಗ ಅದಕ್ಕೆ ಒಂದಿಷ್ಟು ಉತ್ತರ ಕೊಡಬೇಕು. ಹಾಂ ಹೇಳ್ರಿ. ತಾವು ಹೇಳಿದ ಹಾಗೆ ಕಳೆದ 20 ವರ್ಷಗಳಿಂದ ಇವತ್ತು ನಾನ್ ಟೀಚಿಂಗ್ ಇವತ್ತು ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತು ಪರ್ಮಿಷನ್ ಕೊಟ್ಟಿಲ್ಲ. ಹೌದು. ಅದ್ರ ಜೊತೆಗೆ 31/12/2015 ಏನು ಪರ್ಮಿಷನ್ ಕೊಟ್ಟಾರ, ನಾವು ತಮ್ಮ ಮೂಲಕ ಸರ್ಕಾರಕ್ಕೆ ಏನು ನಾವು ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೀವಿ ಅಂತಂದ್ರೆ 31/12/2015 ಈ ಸಾಲಿನವರೆಗೆ ನಿವೃತ್ತಿ ಹೊಂದಿದಂಥ ಮತ್ತು ಮರಣ ಹೊಂದಿದಂಥ ಮತ್ತು ಸ್ವಯಂ ನಿವೃತ್ತಿ ಹೊಂದಿರುವಂಥ ಉಪನ್ಯಾಸಕರಾಗಲಿ ಪ್ರಾಧ್ಯಾಪಕರಾಗಲಿ ಆ ಹುದ್ದೆಗಳನ್ನು ಇವತ್ತು ಮತ್ತೊಮ್ಮೆ ಭರ್ತಿ ಮಾಡಿಕೊಳ್ಳಲು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ಕೊಡಬೇಕಂತೇಳಿ ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ, ಮಾನ್ಯ ಮಂತ್ರಿಗಳು ಉತ್ತರ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಈ ಅನುದಾನಿತ ಶಾಲೆಗಳಲ್ಲಿ 2015 ಅದ್ರದ್ದೆಲ್ಲ ಚರ್ಚೆ ಮಾಡಿದೆ. 15 ಮುಂಚೆ ಪರ್ಮಿಷನ್ ಕೊಡೋದಕ್ಕೆ ಅಂದ್ರೆ ಫಿಲ್ಅಪ್ ಏನಾಗಿದೆ ಅಂದ್ರೆ ಕೆಲವು ಪೋಸ್ಟ್ ಅಲ್ಲಿ ಇದು ತುಂಬತಕ್ಕಂಥ ಕೆಲಸವನ್ನ ಆ ಸಂಸ್ಥೆಯ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಇರ್ತಾರೆ, ಅವ್ರ ಸಂಸ್ಥೆಯವರೇ ಮಾಡಬೇಕು. ಅದು ನಿಮಗೆ ಗೊತ್ತಿದೆ. ಅದು ಯಾಕೆ ಕೆಲವು ಸತಿ ಲೇಟ್ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳೆಲ್ಲ ನಡೆದು ಬಿಡ್ತಾವೆ. ಆದರೆ ನಾವು ಈ ಸತಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವ್ರು ಯಾವುದೇ ಕಾರಣಕ್ಕೂ ಅಲ್ಲ, ನಾನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಏನಾಗ್ತದೆ ಅವರು ಏನಾದ್ರು ಮಾಡ್ಕೊಳ್ಳಿ, ಆದರೆ ಶಿಕ್ಷಕರನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಅವ್ರು ಮಾಡಲೇಬೇಕು. ಈಗ ಯಾರಾದರೂ ಒಬ್ರು ರಿಟೈರ್ಡ್ ಆಗಿ ಇಲ್ಲಾಂದ್ರೆ ಯಾರೋ ತೀರ್ಕೊಂಡು ಹೋಗಿದ್ರೆ ಅದು ಏನಾದ್ರು ಖಾಲಿ ಇತ್ತು ಅಂದರೆ ಈಗ ನಾವು ಏನು ಪರ್ಮಿಷನ್ ಕೊಟ್ಟಿದ್ದೀವಿ ಮತ್ತು ಸಂಬಳನೂ ಕೂಡ ನಾವು ಕೊಡ್ತಾ ಇದ್ದೀವಿ. ಸಂಬಳ ತಗೊಳ್ಳೋದ್ರಿಂದ ನೀವು ದಯವಿಟ್ಟು ಅತಿಥಿ ಶಿಕ್ಷಕರು ಯಾರನ್ನೋ ಹಾಕ್ಬಿಟ್ಟು ನೀವು ತಗೊಳ್ಬೇಕು ಅಂಥೇಳಿ ನಾವೊಂದು ಕಾನೂನು ಕೂಡ ಇದೆ, ಅದನ್ನು ಯಾರೂ ಕೂಡ ಪಾಲಿಸ್ತಾ ಇಲ್ಲ. ಅವರಿಗೆಲ್ಲ ಈ ಸೆಷನ್ ಆದ ತಕ್ಷಣ ಅವರಿಗೆಲ್ಲ DDP ಅವ್ರಿಗೂ ಕೂಡ ನಾವು ಹೇಳಿದ್ದೀವಿ, ದಯವಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. 15 ಮೇಲೆ ಹುದ್ದೆ ಖಾಲಿ ಬಿಡಕ್ ಬರಂಗಿಲ್ಲ, ಮಕ್ಕಳಿಗೆ ನಾವು ಅಭ್ಯಾಸ ಕೊಡಲೇಬೇಕು. ನೀವು ಹೇಳ್ತಾ ಇರೋದು ಖಾಸಗಿ ಮಾನ್ಯ ಸಚಿವರ ಸ್ವಲ್ಪ ನೀವು ಅರ್ಥ ಮಾಡ್ಕೊಡ್ರಿ. ಖಾಸಗಿ ಅನುದಾನಿತ ಶಾಲೆಗಳು ಅವ್ರು ಕೇಳಿರೋ ಪ್ರಶ್ನೆ ಖಾಸಗಿ ಅನುದಾನಿತ ಶಾಲೆಗಳಿಗೆ 2015 ಮಾತ್ರ ಅವಕಾಶ ಕೊಟ್ಟು ಪೋಸ್ಟ್ ಫಿಲ್ಅಪ್ ಮಾಡಿದ್ದಾರೆ. ಹೌದು. ಈಗ 2015 2023 ಕೊಟ್ಟಿಲ್ಲ, ಅದನ್ನ ತುಂಬಲಿಕ್ಕೆ ಅವಕಾಶ ಕೊಡ್ರಿ ಅಂತ GS ಪಾಟೀಲ್ ಕೇಳಿರೋ ಪ್ರಶ್ನೆ. ಒಂದು ನಿಮಿಷ, ನಾನು ಸದಸ್ಯರು ಇಲ್ಲ ಗೊತ್ತಾಯ್ತು. ಇಲ್ಲ, 15 ನಮಗೆ ಪರ್ಮಿಷನ್ ಸಿಕ್ಕಿದೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. 15 ಕೆಲವ್ರು ಮಾಡಿಲ್ಲ. 15 16 ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದೀವಿ. ಅದು ಸ್ಯಾಂಕ್ಷನ್ ಆದ ತಕ್ಷಣ ಅವ್ರ ಅಪ್ರೂವಲ್ ಬಂದ ತಕ್ಷಣ ನಾನು ಅದಕ್ಕೆ ಆದಷ್ಟು ಬೇಗ ಇಲ್ಲ ಅಲ್ಲ, ನೀವು 15 16 ಕೇಳ್ತಾ ಇದ್ದೀರಾ. ಪೋಸ್ಟ್ ಹೊಸ ತುಂಬಲಿಕ್ಕೆ ಪರ್ಮಿಷನ್ ಕೊಡಬೇಕು, ಹೊಸ ಪೋಸ್ಟ್ ತುಂಬಲಿಕ್ಕೆ ಪರ್ಮಿಷನ್ ಕೊಡಬೇಕು. ಅಧ್ಯಕ್ಷರೇ, ಪೋಸ್ಟ್ ತುಂಬಲಿಕ್ಕೆ ಪರ್ಮಿಷನ್ ಕೊಡೋದು ಹೇಳ್ತೀವಿ ಅಷ್ಟೇ. ಒಂದೇ ಒಂದು ನಿಮಿಷ ನಾನು ಉತ್ತರ
ಪ್ರಾಧ್ಯಾಪಕರ ಜೊತೆ ನಾನ್ ಟೀಚಿಂಗ್ ಹುದ್ದೆಗಳಿಗೆ ಪರ್ಮಿಷನ್ ಕೊಡ್ಬೇಕಂತೇಳಿ ತಮ್ಮಲ್ಲಿ ಒತ್ತಾಯ ಮಾಡ್ಕೊತೀವಿ. ಟೀಚಿಂಗ್ ಮೊದಲು ಕೊಡ್ಲಿ, ಆಮೇಲೆ ನಾನ್ ಟೀಚಿಂಗು ಅದರದ್ದು ಒಂದು ಪ್ರಶ್ನೆಗೆ ಬರ್ತೇನೆ ಮಾನ್ಯ ಸಚಿವರೇ. ನನ್ನ ಹುದ್ದೆ ಇದು ನಾನ್ ಟೀಚಿಂಗ್ ತುಂಬಲಿಕ್ಕೆ ಕಳೆದ 20-25 ವರ್ಷಗಳಿಂದ ಇಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿಲ್ಲ ಅಲ್ಲಿ ಖಾಸಗಿ ಅನುದಾನಿತ ಶಾಲೆಗಳಿಗೆ. ಆದರೆ ನಡುವೆ ಒಂದು ಸರ್ಕಾರ ಆದೇಶ ಮಾಡಿತ್ತು, ಏನಂದ್ರೆ ಅವ್ರು ಹೊರಗುತ್ತಿಗೆ ಆಧಾರದ ಮೇಲೆ ತುಂಬ್ರಿ ಅಂತ ಹೇಳಿದರು. ಆ ಹೊರಗುತ್ತಿಗೆಯಿಂದ ತುಂಬಲಿಕ್ಕೆ ಸಹಿತ ನಾನು 10 ಸರಿ ಡಿಪಾರ್ಟ್ಮೆಂಟಿಗೆ ಹೋಗಿ ಅದನ್ನಾದರೂ ಆದೇಶ ಮಾಡಿಕೊಡ್ರಿ, ಕೊನೆ ಪಕ್ಷ ಪ್ಯೂನ್ರಿಲ್ಲ, ಯಾರ್ಯಾರು ಇಲ್ಲ, ಕಸ ಹೊಡೆಯೋರು ದಿಕ್ಕಿಲ್ಲ ಅಂತ ನಾನು ಹಿಂದಿನ ಸರ್ಕಾರದಲ್ಲಿ ಒಂದು 10 ಸಲ ಡಿಪಾರ್ಟ್ಮೆಂಟಿಗೆ ಹೋಗಿದ್ದೀನಿ. ಇವತ್ತಿನ ತನಕ ಉತ್ತರ ಸಿಕ್ಕಿಲ್ಲ. ಅದಕ್ಕೂ ತಾವು ಗಮನ ಹರಿಸ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗಬೇಕು. ಮಾನ್ಯ ಅಧ್ಯಕ್ಷರೇ,